ಸನ್ ನಿರ್ವಿಕಾರೋ ನಿರಂಜನಃ ಸದಾನಂದಃ ಸ ವಿಜ್ಞೇಯಃ ಸ್ವ ಆತ್ಮತ್ವೇನ ವಿಪಶ್ಚಿತ. ನಿನ್ನೆ ದಿನ ಈ ಶ್ಲೋಕವನ್ನು ಒಂದಿಷ್ಟು ಆತ್ಮ ಅಂತಂದರೆ ಏನು ಅನ್ನುವಂತಹದ್ದನ್ನು ಆಚಾರ್ಯ ಶಂಕರರು ಯಾವ ಒಂದು ವಾಣಿಯಲ್ಲಿ ಹೇಳಿದ್ದಾರೆ. ಅದು ಸ್ವಯಂ ಜ್ಯೋತಿ, ಅವಸ್ಥಾತ್ರಯ ಸಾಕ್ಷಿ, ನಿರ್ವಿಕಾರವಾಗಿರ್ತಕ್ಕಂತಹದ್ದು, ನಿರಂಜನವಾಗಿರ್ತಕ್ಕಂಥದ್ದು ಮತ್ತು ಸದಾ ಆನಂದವಾಗಿರ್ತಕ್ಕಂತಹ ಪಂಚಕೋಶಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥದ್ದು ಯಾವುದು? ಅದು ಆತ್ಮ ಅಂತ ಆಚಾರ್ಯರು ಆತ್ಮನ ಬಗ್ಗೆ ನಿರೂಪಣೆ ಮಾಡಿದರು. ಸೊ ಈ ವಿಚಾರವನ್ನು ಕೇಳಿರ್ತಕ್ಕಂತಹ ಸ್ಟೂಡೆಂಟು ಅವನು ಅದನ್ನು ಅನುಸಂಧಾನ ಮಾಡಿದಾಗ ಅವನಿಗೆ ಬರುವಂತಹ ಒಂದು ಪ್ರಶ್ನೆಯನ್ನು ಈ 212 ಶ್ಲೋಕದಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ. ಆ ಪ್ರಶ್ನೆ ಏನಂತಂದ್ರೆ, ಶಿಷ್ಯ ಉವಾಚ ಮಿಥ್ಯಾತ್ವೇನ ನಿಷಿದ್ಧೇಷು ದೋಷೇಷ್ವೇತೇಷು ಪಂಚಸು ಸರ್ವಾಭಾವಂ ವಿನಾ ಕಿಂಚನ್ ನ ಪಶ್ಯಾಮ್ಯತ್ರ ಹೇ ಗುರು ವಿಜ್ಞೇಯಂ ಕಿಮೋ ವಸ್ತ್ವಸ್ತಿ ಸ್ವಾತ್ಮನಾತ್ರ ವಿಪಶ್ಚಿತ. ಬಹಳ ಸುಂದರವಾಗಿರ್ತಕ್ಕಂತಹ ಪ್ರಶ್ನೆ ಮತ್ತು ಅಷ್ಟೇ ತರ್ಕನದಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂತಹ ಪ್ರಶ್ನೆ. ಹೇ ಗುರು, ಹೇ ಪ್ರಭು, ನೀವು ಹೇಳಿದ್ರಿ ಪಂಚಕೋಶ ವಿಲಕ್ಷಣ ಅಂತ ಹೇಳಿದ್ರಿ. ಆದರೆ ಪಂಚಕೋಶ ವಿಲಕ್ಷಣ ಅಂತ ಹೇಳುವಾಗ ಈ ಪಂಚಕೋಶಗಳೆಲ್ಲವನ್ನ ನಿಷೇಧ ಮಾಡಿದ್ರಿ. ಮಿಥ್ಯಾತ್ವೇನ ನಿಷಿದ್ಧೇಷು. ಈ ಕೋಶಗಳು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ ಕೋಶಗಳ ಒಂದು ಪರಿಮಿತಿಯನ್ನು ನೀವು ವಿವರಿಸಿ ಕೋಶಗಳಿಗೆ ಅತೀತವಾಗಿರ್ತಕ್ಕಂತಹದ್ದು ಅಂತ ಯಾವುದು ಹೇಳಿದ್ರು, ನಿಷಿದ್ಧೇಷು ಕೋಶಶ್ವೇತೇಷು ಪಂಚಸು, ಹೀಗೆ ಅವನು ಹುಡುಕೊಂಡು ಹೋಗ್ತಕ್ಕಂತಹ ಸ್ಟೂಡೆಂಟು ಅಲ್ಲಿ ನಾನು ಎಲ್ಲ ಕೋಶಗಳನ್ನು ಬಿಡಿಸಿ ನೋಡಿಕೊಂಡೆ. ಆವಾಗ ಅಲ್ಲಿ ಏನು ಕಂಡಿದೆ ಅಂತಂದರೆ, ಸರ್ವ ಅಭಾವಂ ವಿನ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಾವ ಇಲ್ಲದೆ ಇರತಕ್ಕಂತಹ ಒಂದು ಸ್ಥಿತಿ. ಕಿಂಚನ್ನ ಪಶ್ಯಾಮಿ ಅತ್ರ ಹೇ ಗುರು, ಅಲ್ಲಿ ಮತ್ತೆ ನನಗೆ ಬೇರೆ ಎಂಥದ್ದು ಸಿಗಲಿಲ್ಲ. ಅಲ್ಲಿ ಏನು ನಾನು ನೋಡಿದೆ, ಕೋಶಗಳನ್ನೆಲ್ಲ ಬಿಡಿಸಿದಾಗ ಕೋಶಗಳೆಲ್ಲ ಮಿಥ್ಯ ಅಂತ ತಿಳಿದ ಮೇಲೆ ಅಲ್ಲಿ ನನಗೆ ಕಂಡಿರ್ತಕ್ಕಂಥದ್ದು ಎಂಥ ಒಂದು ಸ್ಥಿತಿ ಅಂತಂದರೆ, ಸರ್ವ ಅಭಾವಂ ಸರ್ವ ಅಭಾವಂ ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ಥೂಲವಾದ ಸೂಕ್ಷ್ಮವಾದ ಭಾವರಹಿತವಾಗಿರ್ತಕ್ಕಂತಹ ನಿರ್ಭಾವವಾಗಿರ್ತಕ್ಕಂತಹ ನಿಶೂನ್ಯವಾಗಿರ್ತಕ್ಕಂತಹ ಸ್ಥಿತಿಯನ್ನ ಮುಟ್ಟಿದೆ. ಈ ವಾಕ್ಯ ತೈತ್ತಿರೀಯದಲ್ಲಿ ಕೂಡ ಬರ್ತದೆ. ಸೊ ಯಾರು ಆ ಒಂದು ಗೈಡ್ಲೈನ್ಸ್ ಇಲ್ಲಾರದೆ, ಅಂದರೆ ಉಪನಿಷತ್ತಿನ ಗೈಡ್ಲೈನ್ಸ್ ಇಲ್ಲಾರದೆ ಅವನು ತನ್ನನ್ನು ತಾನು ನೋಡ್ಕೊಳ್ತಾ ನಿರಾಕರಣೆ ಮಾಡುತ್ತಾ ಹೋದಾಗ
ಅವಾಗ ಅವನು ಎಂಥದನ್ನ ಮುಟ್ಟುತ್ತಾನ, ಅಸತ್ ಅಂತಕ್ಕಂಥ ಭಾವವನ್ನ ಮುಟ್ಟುತ್ತಾನೆ ಅಂತ. ಅಸತ್ ಅಂತಕ್ಕಂತಹ ಭಾವ ಮತ್ತು ಸರ್ವಭಾವ, ಸರ್ವ ಅಭಾವ, ಈ ಎರಡು ಒಂದೇ ಶಬ್ದಗಳು. ಏನು ಇಲ್ಲದೆ ಇರ್ತಕ್ಕಂತಹ ಸ್ಥಿತಿ ಅಸತ್ ಭಾವ, ಸರ್ವ ಅಭಾವ ಅಂತಕ್ಕಂತಹದ್ದು ಯಾವುದೇ ಭಾವನೆಗಳು ಇಲ್ಲದೆ ಇರ್ತಕ್ಕಂತಹ ಸ್ಥಿತಿ. ಸರ್ವ ಅಭಾವಂ ವಿನ ಕಿಂಚನ್ ಪಶ್ಯಾಮಿ ಅತ್ರ, ಹೇ ಗುರು ಪಶ್ಯಾಮಿ ಹತ್ರ ಕಿಂಚನ್, ಅಲ್ಲಿ ನಾನು ನೋಡಿದಾಗ ನನಗೆ ಎಂಥದ್ದು ಕಾಣಲಿಲ್ಲ. ವಿಜ್ಞೇಯಂ ಕಿಂ ವಿಪಸ್ಥಿತ, ಏನು ನೀವೇನು ಹೇಳ್ತಾ ಇದ್ರಲ್ವಾ, ಯಾವುದೇ ವಸ್ತು ಅಸ್ತಿ ಸ್ವ ಆತ್ಮನ ಹತ್ರ, ವಿಜ್ಞೇಯಂ ಕಿಂ, ಏನು ಅಲ್ಲಿ ಏನು ನೋಡ್ಬೇಕು? ಸೊ ಎಲ್ಲ ದೋಷಗಳನ್ನ ನಿರಾಕರಣೆ ಮಾಡಿದ ಮೇಲೆ ಅಲ್ಲಿ ಸಿಗ್ತಕ್ಕಂತಹದ್ದು, ಅಲ್ಲಿ ಶೂನ್ಯವಾಗಿರ್ತಕ್ಕಂತಹ ಸ್ಥಿತಿ ಸಿಗುತ್ತೆ, ಭಾವರಹಿತವಾಗಿರ್ತಕ್ಕಂತಹ ಸ್ಥಿತಿ ಸಿಗುತ್ತೆ, ಕೇವಲವಾಗಿರ್ತಕ್ಕಂತಹ ಸ್ಥಿತಿ ಸಿಗುತ್ತೆ. ಆದರೆ ನೀವು ಹೇಳ್ತಾ ಇದ್ದೀರಾ ಅಲ್ಲಿ ಸ್ವಯಂ ಜ್ಯೋತಿ ಇದೆ, ಅಲ್ಲಿ ಬೆಳಕಿದೆ, ಅಲ್ಲಿ ಸಾಕ್ಷಿ ಇದೆ ಅಂತ ನೀವು ಹೇಳಿದ್ರಿ. ಆದ್ರೆ ನನಗೆ ಕಂಡಿರ್ತಕ್ಕಂಥದ್ದು ಅಲ್ಲಿ ಎಂಥದ್ದು ಇಲ್ಲ, ಅಲ್ಲಿ ನನಗೆ ಶೂನ್ಯ ಸ್ಥಿತಿ ನನಗೆ ದರ್ಶನ ಆಯಿತು ಅಂತ ಹೇಳಿ ಸ್ಟೂಡೆಂಟು ತನ್ನ ಅನುಭವಜನ್ಯವಾದ ವಾಕ್ಯವನ್ನ ಸೊ ಟೀಚರ್ ಮುಂದೆ ಸಬ್ಮಿಟ್ ಮಾಡಿದ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಅಂದರೆ ನಾವು ವಿಚಾರವನ್ನ ಕೇಳುವಾಗ ಆ ವಿಚಾರದ ಪರಾಮರ್ಶೆ ಮಾಡದೆ ಸುಮ್ಮನೆ ಅದನ್ನ ಈಗ ಶ್ರವಣ ಕಾಲದಲ್ಲಿ ಹಾಗೆ ಇರುತ್ತೆ, ಕೇಳೋದ್ರಲ್ಲಿ ಅದನ್ನ ತಿಳ್ಕೊಳ್ಳೋದ್ರಲ್ಲಿ ಮನಸ್ಸಿರುತ್ತೆ ಬಿಟ್ರೆ, ಯಾಕಂತಂದ್ರೆ ಅದು ಅನುಭವ ಆಗದೆ ಇರತಕ್ಕಂತಹ ಸ್ಥಿತಿ, ಕೇವಲ ಶಬ್ದ ಮಾತ್ರೇಣ ಸ್ಪರ್ಶವಾಗತಕ್ಕಂಥದ್ದು. ಸೊ ಹಾಗಾಗಿ ಸಾಮಾನ್ಯವಾಗಿ ನಮಗೆ ಯಾವುದರಲ್ಲಿ ಗೊತ್ತಿದೆಯೋ ಅಲ್ಲಿ ಬೇಕಾದ್ರೆ ಪ್ರಶ್ನೆಗಳನ್ನ ಎತ್ತಬಹುದೇನು, ಆದರೆ ಗೊತ್ತು ಇಲ್ಲದೆ ಇರ್ತಕ್ಕಂತಹ ಸ್ಥಿತಿಯಲ್ಲಿ ಪ್ರಶ್ನೆಗಳನ್ನ ಎತ್ತದು ಸ್ವಲ್ಪ ಕಷ್ಟದ ಕೆಲಸ. ಆದರೆ ಬಹಳ ಜಿಜ್ಞಾಸುವಾಗಿರ್ತಕ್ಕಂತಹ, ಸತ್ಯವಾಗ್ಲೂ ಅದನ್ನ ತಿಳಿಬೇಕು ಅಂತಕ್ಕಂತಹ ಅಪೇಕ್ಷೆಯಿಂದ ಹೊರಟಿರ್ತಕ್ಕಂತಹ ಸ್ಟೂಡೆಂಟ್ಗೆ ಇದು ಒಂದು ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ನಿನ್ನೆ ಕೂಡ ನಾನು ಈ ಸಾಕ್ಷಿಯನ್ನ ಹೇಳುವಾಗ, ನೋಡುವಂತಹ ಸ್ಥಿತಿಯನ್ನ ಹೇಳುವಾಗ ಎರಡು ರೀತಿಯಾಗಿರ್ತಕ್ಕಂತಹ ವಿಚಾರಗಳನ್ನ ಮಂಡನೆ ಮಾಡಿದೆ. ಮನಸ್ಸು ಬುದ್ಧಿ ಬೆಳೆದಿರ್ತಕ್ಕಂತಹ ವ್ಯಕ್ತಿಯ ನೋಟ ಮತ್ತೆ ಕೇವಲ ಮನಸ್ಸು ಬುದ್ಧಿ ಬೆಳೆದೇ ಇರತಕ್ಕಂತಹ ಒಂದು ಮಗುವಿನ ನೋಟ. ನಿನ್ನೆ ದಿನ ಎರಡು ನೋಟವನ್ನ ಸಾಕ್ಷಿ ಅಂತಲೂ ಕೂಡ ಕರೀತಾರೆ. ಸೊ ಯಾವಾಗ ಅಲ್ಲಿ ಒಂದು ಮಗುವಿನ ಎಕ್ಸಾಂಪಲ್ ಕೊಟ್ಟನೆ, ಅಲ್ಲಿ ಕೆಲವೊಬ್ಬರಿಗೆ ಸಂಶಯ ಬಂದಿದೆಯೋ ಬಂದಿಲ್ವೋ, ಆದರೆ ಹಾಗಿತ್ತಂದ್ರೆ ಮಗುವಿನ ನೋಟ ಆತ್ಮಜ್ಞಾನಿಯ ನೋಟನ ಅಂತ ಅಲ್ಲಿ ಪ್ರಶ್ನೆ ಬರುತ್ತೆ. ಮಗುವಿನ ನೋಟಕ್ಕೆ ಆತ್ಮಜ್ಞಾನಿಯ ನೋಟಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ.
ಮಗುವಿನ ನೋಟದಲ್ಲಿ ಅಜ್ಞಾನದ ನೋಟ ಇದೆ, ಜ್ಞಾನಿಯ ನೋಟದಲ್ಲಿ ಅದು ಜ್ಞಾನದ ನೋಟ ಇದೆ. ಅದನ್ನ ಯಾರಾದ್ರೂ ಪ್ರಶ್ನೆ ಮಾಡ್ತಾರೆ ಅಂತ ಅನ್ಕೊಂಡೆ ನಾನು. ಯಾರು ಪ್ರಶ್ನೆ ಮಾಡಲಿಲ್ಲ. ನೀವು ಐ ಥಿಂಕ್ ಏನು ಹೇಳ್ತನೋ ಅದರ ಮೇಲೆ ಆ ವಿಷಯದಲ್ಲಿ ವಿಚಾರದಕ್ಕಿಂತನೂ ಕೂಡ ಏನನ್ನ ಹೇಳಕ್ ಹೊರಟಿದ್ದೇನೋ ಅಷ್ಟು ತಿಳ್ಕೊಳ್ಳೋದ್ರಲ್ಲೇ ತುಂಬಾ ನಿಮ್ಮ ಮನೋಸ್ಥಿತಿ ಇದೆ ಅಂತ ಕಾಣುತ್ತೆ. ಆಕ್ಚುಲಿ ಅಲ್ಲಿ ಪಾಯಿಂಟ್ ಬರುತ್ತೆ. ಅದು ಆಗಿತ್ತಂದ್ರೆ ಮಗುವನ್ನ ಬ್ರಹ್ಮಜ್ಞಾನದ ಕರಿಬೋದಾಗಿತ್ತಲ್ವಾ ಅಂತ ಪ್ರಶ್ನೆ ಬರುತ್ತಲ್ಲಿ. ಮಗುವಿನ ನೋಟ ಅದು ಅಜ್ಞಾನದ ನೋಟ, ದೊಡ್ಡವನ ಬೆಳೆದಿರ್ತಕ್ಕಂಥವನ ನೋಟ ಅದು ಜೀವದ ನೋಟ. ಅದರ ಆಚೆ ಆತ್ಮಜ್ಞಾನಿಯ ನೋಟ ಅಂತಕ್ಕಂಥದ್ದಿದೆ. ಅದನ್ನ ಹುಡುಕ್ಲಿಕ್ಕೆ ಹೊರಟಿರ್ತಕ್ಕಂಥವನು ಈ ಸ್ಟೂಡೆಂಟು. ಆದರೆ ಇವನಿಗೆ ಆ ಆತ್ಮ ಸಾಕ್ಷಿ ಅನ್ನುವಂತಹದ್ದು ಕಾಣದೆ ಅಲ್ಲಿ ಕೇವಲ ಶೂನ್ಯ ಸ್ಥಿತಿಯನ್ನ ಕಂಡಿದ್ದಾನೆ ಇವನು. ಶೂನ್ಯ ಸ್ಥಿತಿ ಅಂತಂದ್ರೆ ಏನು ಇಲ್ಲದೆ ಇರ್ತಕ್ಕಂತಹ ಸ್ಥಿತಿ. ಏನಿಲ್ಲದೆ ಇರ್ತಕ್ಕಂತಹ ಸ್ಥಿತಿಯನ್ನ ಇದರಲ್ಲೆಲ್ಲ ತುಂಬಾ ಜನ ಯೋಗವನ್ನ ಪ್ರಾಕ್ಟೀಸ್ ಮಾಡಿರೋರು ಇರೋದರಿಂದ ನೀವು ಕಪಾಲಭಾತಿಯನ್ನ ಮಾಡಿ ನಿಲ್ಲಿಸ್ತೀರಿ ಅಂತಂದ್ರೆ ಸ್ಪೀಡಾಗಿ ಮಾಡಿ, ಕಪಾಲಭಾತಿಯನ್ನು ಸ್ಪೀಡಾಗಿ ಮಾಡಿ ಆಮೇಲೆ ನಿಲ್ಲಿಸ್ತೀರಿ ಅಂತಂದ್ರೆ ಅವಾಗ ಸಹಜವಾಗಿ ಪ್ರಾಣ ಕುಂಭಕ ಸ್ಥಿತಿಯನ್ನ ಪಡ್ಕೊಳ್ಳುತ್ತದೆ. ಯಾವಾಗ ಪ್ರಾಣ ಕುಂಭಕ ಸ್ಥಿತಿಯನ್ನ ಪಡ್ಕೊಳ್ತದೆ, ಅದು ಮೂವ್ಮೆಂಟ್ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯನ್ನ ಪಡ್ಕೊಳ್ತದೆ. ದೆನ್ ಅವಾಗ ಮೈಂಡ್ ಕೂಡ ಆ ಕ್ಷಣದಲ್ಲಿ ಏನು ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯನ್ನ ಅನುಭವಿಸ್ತದೆ. ಅದು ಎಂಥ ಸ್ಥಿತಿ ಅಂತಂದ್ರೆ ಅದು ಶೂನ್ಯ ಸ್ಥಿತಿ ಅಂತ, ಅಸತ್ ಸ್ಥಿತಿ ಅಂತ. ಅಲ್ಲಿ ಏನು ಇರೋದಿಲ್ಲ ಅಲ್ಲಿ. ಯಾಕಂತಂದ್ರೆ ಈ ಇವನ್ ಪ್ರಕಾರ, ಈ ಸ್ಟೂಡೆಂಟ್ ಪ್ರಕಾರ ಕೋಶಗಳನ್ನ ನಿರಾಕರಣೆ ಮಾಡಿಕೊಂಡು ನೋಡಕ್ಕೆ ಸ್ವಲ್ಪ ಅಷ್ಟು ತಾಕತ್ ಬೇಕಾಗತ್ತೆ. ಅಭಿಮಾನ ರಹಿತವಾಗಿ ಪ್ರಯೋಗ ಮಾಡ್ಬೇಕಾಗತ್ತೆ. ಮಾಡ್ಬೋದೇನು, ಬಟ್ ಶೂನ್ಯ ಸ್ಥಿತಿ ಅಂತಂದ್ರೆ ಹೇಗಿರುತ್ತೆ ಅಂತ ಯಾರಿಗಾದ್ರೂ ಕ್ಯೂರಿಯಾಸಿಟಿ ಬಂತಂದ್ರೆ ತುಂಬಾ ಸುಲಭವಾಗಿರ್ತಕ್ಕಂಥದ್ದು. ಕಪಾಲಭಾತಿಯನ್ನು ಮಾಡಿ, ಕಪಾಲಭಾತಿ ಮಾಡಿ ನಿಲ್ಲಿಸಿದಾಗ ಅವಾಗ ಅಲ್ಲಿ ಪ್ರಾಣನು ಕೂಡ ಕೇವಲ ಕುಂಭಕ ಸ್ಥಿತಿಯನ್ನು ಪಡ್ಕೊಳ್ತದೆ. ಅವಾಗ ಮನಸ್ಸು ಕೂಡ ಅಲ್ಲಿ ತಟಸ್ಥ ಸ್ಥಿತಿ ಅಂತ ಕರೀತಾರೆ. ತಟಸ್ಥ ಅಂತಂದ್ರೆ ಯಾವುದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರ್ತಕ್ಕಂತಹ ಸ್ಟೇಟಸ್, ನಿರಾಲಂಬ ಸ್ಥಿತಿ. ಆ ಕ್ಷಣದಲ್ಲಿ ಈ ಜೀವನದ ಏನೊಂದು ಸರಪಳಿ ಇದೆ, ಆಸೆ ಆಕಾಂಕ್ಷೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಜೀವನ ದಿನದ ಆ ವ್ಯಕ್ತಿತ್ವದಿಂದ ಆ ಮನಸ್ಸು ಬಿಡಿಸ್ಕೊಂಡು ಬಿಡುತ್ತೆ. ಅಲ್ಲಿ ಅದು ನಿಷೇಧ ಸ್ಥಿತಿ. ಇದು ಯೋಗ ಸ್ಥಿತಿ. ಬಟ್ ಈಗ ಅವನು ಕೇಳ್ತಕ್ಕಂಥದ್ದು ಜ್ಞಾನ ಸ್ಥಿತಿ. ಅವಾಗ ಅಲ್ಲೇನಿರ್ತಂದ್ರೆ ಎಂಥದ್ದು ಇರಂಗಿಲ್ಲ, ಶೂನ್ಯ ಸ್ಥಿತಿ ಅಂತ. ಸೊ ಇದನ್ನ ಬುದ್ಧನು ಕೂಡ ಯಾವಾಗ ನಿಮ್ಮ ಯೋಚನೆಗಳ ಮೇಲೆ ನೀವು ಯಾವಾಗ ಅಬ್ಸರ್ವೇಷನ್ ಮಾಡ್ತಾ ಬರ್ತೀರಿ,
ಅಂದ್ರೆ ಸುಮ್ಮನೆ ಯೋಚನೆಗಳಲ್ಲಿ ಒಂದಾಗದೆ ಯೋಚನೆಯನ್ನ ನೋಡುವಂತಹ ಸ್ಥಿತಿಗೆ ಬರ್ತೀರಿ. ಅವಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಯೋಚನಾ ರಹಿತ ಸ್ಥಿತಿಯನ್ನ ಮುಟ್ತಾರೆ. ಅದು ಶೂನ್ಯ ಸ್ಥಿತಿನೇ. ಸೊ ಹಾಗಿತ್ತಂದ್ರೆ ಬುದ್ಧ ಶೂನ್ಯ ಸ್ಥಿತಿಯನ್ನ ಮುಟ್ಟಿದ್ನಾ ಅಂತ ನೀವು ಯಾರಾದ್ರೂ ಪ್ರಶ್ನೆ ಮಾಡ್ಬೋದು. ಅಂದ್ರೆ ಬುದ್ಧನ ಜೀವನ ಮತ್ತು ಬುದ್ಧನ ನಂತರದಲ್ಲಿ ಬಂದಿರತಕ್ಕಂತಹ ಬುದ್ಧನ ಅನುಯಾಯಿಗಳ ವಿಚಾರ ಸರಣಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಅದು ಸಾಬೀತಾಗಿದೆ. ಹಾಗೆಯೇ ಶಂಕರರ ನಂತರ ಬಂದಿರತಕ್ಕಂತಹ ಒಂದಿಷ್ಟು ಆಚಾರ್ಯರುಗಳು ಕೂಡ ಅದ್ವೈತವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥದ್ದು ಬೇಕಾದಷ್ಟಿದೆ. ಹಾಗಾಗೇನೆ ಸುಮಾರು ಅದ್ವೈತಗಳು ಹುಟ್ಟಿಕೊಂಡಿದ್ದೇವೆ. ಶುದ್ಧ ಅದ್ವೈತ, ಪೂರ್ಣ ಅದ್ವೈತ. ಅವರು ಶಂಕರ ಹೇಳಿದ್ದು ಒಂದೇ ಅದ್ವೈತ ಅಂತ. ತದನಂತರದಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದು ಸುಮಾರು ಅದ್ವೈತಗಳು ಉಟ್ಕೊಂಡಿದ್ದಾವೆ. ಅದನ್ನ ಬಿಟ್ರೆ ಮತ್ತೆ ವಿಶಿಷ್ಟ ಅದ್ವೈತ ಅಲ್ಲ, ಬೇರೆ ಮತದವ್ರದ್ದು. ಈ ಶಂಕರ ಮತದಲ್ಲೇನೆ ಸೊ ಈ ಬ್ರಹ್ಮಸೂತ್ರ ಮಾಡುವಾಗ, ಅದಕ್ಕಿಂತ ಪೂರ್ವದಲ್ಲಿ ಅಧ್ಯಾಸ ಭಾಷೆಯನ್ನು ಮಾಡುವಾಗ ಸೊ ಅವಾಗ ಪಂಚಪಾದಿಕೆ ಅವ್ರದ್ದಿರ್ಬೋದು, ಭಾಮತಿ ಅವ್ರದ್ದಿರ್ಬೋದು, ಅವೆಲ್ಲ ಅದ್ವೈತಿಗಳಾಗಿದ್ದರೂ ಕೂಡ ಅದ್ವೈತದಲ್ಲಿ ಬೇರೆ ಬೇರೆ ರೀತಿಯಾಗಿ ಇರ್ತಕ್ಕಂತಹ ಸಿದ್ಧಾಂತಗಳು ಕೂಡ ಹುಟ್ಟುಕೊಂಡವ. ಸೊ ಹಾಗಾಗಿ ಶೂನ್ಯ ಸ್ಥಿತಿ ಅಂತಕ್ಕಂತಹದ್ದು ಬುದ್ಧನ ತದನಂತರದಲ್ಲಿ ಬಂದಿರತಕ್ಕಂತಹ ಸ್ಥಿತಿ. ಆದರೆ ಬುದ್ಧ ಮುಟ್ಟಿರ್ತಕ್ಕಂತಹದ್ದು ಸ್ಥಿತಿಯನ್ನ ಆರ್ ಗಣೇಶ್ ಅವರು ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ. ಅದು ಯಾವುದೋ ಒಂದು ಉಪನಿಷತ್ತು ಹೇಳುತ್ತೆ, ಅದು ಆತ್ಯಂತಿಕವಾಗಿರ್ತಕ್ಕಂಥ ಶಾಂತ ಸ್ಥಿತಿ. ಆ ಶಾಂತ ಸ್ಥಿತಿಯಲ್ಲಿ ಇತ್ತು ಅವನ ಮುಖಚರ್ಯೆ ಅಂತಕ್ಕಂಥದ್ದನ್ನ ಅವರು ವರ್ಣನೆ ಮಾಡಿದ್ದಾರೆ. ಅಂದ್ರೆ ಅವರು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅವ್ರು ಹೇಳಿರ್ಬೇಕು. ಬುದ್ಧ ಮತ್ತು ಬುದ್ಧನ ತದನಂತರದ ಬಂದಿರತಕ್ಕಂಥ ಏನು ಸಿದ್ಧಾಂತಿಗಳು. ಸೊ ಯಾಕೆ ಇದೆಲ್ಲ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ಅದು ಶೂನ್ಯ ಸ್ಥಿತಿ ಅಂತಂದಗಳಿಗೆ ಈ ಸ್ಟೂಡೆಂಟ್ ಹೋಗಿ ಬುದ್ಧನ ಸ್ಥಿತಿಯನ್ನು ಮುಟ್ಟಿದ್ನ ಅಂತ ಬುದ್ಧನ ಮೇಲೆ ಆರೋಪ ಬರಬಾರದು ಅಂತಕ್ಕಂಥ ಕಾರಣದಿಂದ ನಿಮ್ಗೆ ಹೇಳಿದೆ. ಅದು ಎಂಥ ಸ್ಥಿತಿ ಇರ್ತದಂದ್ರೆ ಅದು ಕಳವಳ ಅಂತ ಕರೀತಾರೆ ಕನ್ನಡದಲ್ಲಿ. ಕಳವಳ ಅಂತಂದಾಗ ಯಾವಾಗಾರ ಒಂದು ಕ್ಷಣ ಗಾಢ ನಿದ್ರೆಯಿಂದ ಎದ್ದಾಗ ತಕ್ಷಣಕ್ಕ ನಾನು ಎಲ್ಲಿ ಇದ್ದೀನಿ ಅಂತ ಗೊತ್ತಾಗ್ತಿರಂಗಿಲ್ಲ, ಅಂತ ಸ್ಥಿತಿ. ಅದನ್ನ ಪತಂಜಲಿ ಸೂತ್ರದಲ್ಲಿ ಬಹಳ ವಿಶೇಷವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕುಂಭಕಗಳಲ್ಲಿ ಆಗ್ತಕ್ಕಂತಹ ಗತಿಯನ್ನ ಸೂತ್ರದಲ್ಲಿ ಹಿಡಿದು ಬೇರೆ ಬೇರೆ ವರ್ಣನೆ ಮಾಡಿದ್ದಾರೆ. ಸೊ ಅಂತೂ ಯಾರಾದರೂ ಅಲ್ಲಿ ಶೂನ್ಯ ಸ್ಥಿತಿಗೆ ಹೋಗಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಅವಾಗ ಅದನ್ನ ಡಿಸ್ಕಸ್ ಮಾಡ್ಬೋದು. ಸದ್ಯಕ್ಕೆ ಇಷ್ಟನ್ನ ಅರ್ಥ ಮಾಡಿಕೊಳ್ಳಿ. ಯಾಕಂತಂದ್ರೆ ಇವೆಲ್ಲ ಒಂಥರ ಸೂತ್ರ ರೂಪದಲ್ಲಿ ಇರ್ತಕ್ಕಂಥ ವಾಕ್ಯಗಳು. ಅವು ನಿಮ್ ಕಡೆಯಿಂದ ಪ್ರಶ್ನೆ ಬಂದಾಗ ಅವಾಗ ಅವು ಮುಂದುವರಿತೇವ. ನಿಮ್ ಕಡೆಯಿಂದ ಪ್ರಶ್ನೆ ಬರದೆ ಹೋದ್ರೆ ಎಷ್ಟು ಆ ವಾಕ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹೇಳ್ಕೊಂತ ಹೋಗ್ಬಿಡ್ತೀನಿ ನಾನು. ಸೊ ಹೀಗೆ ಕೋಶಗಳನ್ನ ನಿಷೇಧ ಮಾಡಿ ನಾನು ಅಲ್ಲಿ ಗಮನಿಸಿದಾಗ ನನಗೆ ಕಂಡಿರ್ತಕ್ಕಂಥದ್ದು ಏನು ಅಂತಂದ್ರೆ, ಅದು ಸರ್ವ ಅಭಾವ, ಯಾವುದೇ ರೀತಿಯಾಗಿರ್ತಕ್ಕಂತಹ ಭಾವನೆ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ, ಅಂತಹ ಶೂನ್ಯ ಸ್ಥಿತಿ.
ಸೊ ಅಲ್ಲಿ ಏನು ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಅದು. ಸೊ ಹಾಗಿತ್ತಂದ್ರೆ ಅದು ಸತ್ತ ಸ್ಥಿತಿನಾ? ಸತ್ತ ಅಂದ್ರೆ ಇರ್ತಕ್ಕಂಥದ್ದು, ಆದ್ರೆ ಅಲ್ಲಿ ಏನು ಇಲ್ಲದೆ ಇರ್ತಕ್ಕಂಥದ್ದು. ಸೊ ಹಾಗಿತ್ತಂದ್ರೆ ನಾನು ಆತ್ಮ ಅಂದ್ರೆ ಏನ್ ತಿಳ್ಕೊಳ್ಬೇಕು ಅಂತ ಅವನು ಬ್ಯೂಟಿಫುಲ್ ಆಗಿ ಕ್ವಶನ್ ರೈಸ್ ಮಾಡಿದ. ಈಗ ಅದಕ್ಕೆ ಆಚಾರ್ಯರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಸೊ 213 ಮತ್ತೆ 214 ಎರಡು ಶ್ಲೋಕಗಳು. ಶ್ರೀ ಗುರುರ್ವಾಚ ಗುರುರ್ವಾಚ ಸತ್ಯಮುಕ್ತಂ ತ್ವಯಾ ವಿದ್ವನ್ ನಿಪುಣೋಷಿ ವಿಚಾರಣೆ ಅಹಮಾದಿವಿಕಾರಾಸ್ತೆ ತದಭಾವೋಯಮಪ್ಯನು ಸರ್ವೇ ಏನಾನುಭೂಯಂತೆ ಯಸ್ವಯಂ ನಾನುಭೂಯತೆ ತಮಾತ್ಮಾನಂ ವೇದಿತಾರಂ ವಿದ್ಯೆ ಬುದ್ಧ್ಯಾ ಸುಸೂಕ್ಷ್ಮಯಾ. ಬ್ಯೂಟಿಫುಲ್. ಸೊ ಗೀತೆಯ ರೂಪದಲ್ಲಿ ನಷ್ಟು ಛಂದಸ್ಸಲ್ಲಿ ಬರೆದಿದ್ದಾರೆ, ಚೆನ್ನಾಗಿದೆ. ಸತ್ಯಂ ಉಕ್ತಂ ತ್ವಯಾ ವಿದ್ವನ್. ಇಲ್ಲಿ ಅವನನ್ನ ಈಗ ಶಿಷ್ಯ ಅಂತ ಕರಿತೇ ಇಲ್ಲ, ವಿದ್ವನ್. ವಿದ್ವನ್ ಅಂದ್ರೆ ಅದರಲ್ಲಿ ಅತ್ಯಂತ ಪಳಗಿದಿರ್ತಕ್ಕಂಥವನು. ನಿಪುಣ ಅಸಿ ವಿಚಾರಣೆ ಅಂದ್ರೆ ಬಹಳ ಚೆನ್ನಾಗಿ ನೀನು ವಿಚಾರಣೆ ಮಾಡಿದ್ದೀಯ, ಅಂದ್ರೆ ನಿಪುಣನಾಗಿದ್ದೀಯ ವಿಚಾರದಲ್ಲಿ. ಮತ್ತೆ ನೀನು ಹೇಳಿರ್ತಕ್ಕ ಸತ್ಯಂ ಉಕ್ತ ಅಂದ್ರೆ ನೀನು ಹೇಳಿರ್ತಕ್ಕಂಥದ್ದು ಸತ್ಯವಾಗಿದೆ. ಹೀಗೇಳಿ ಈ ಮೊದಲನೆಯ ಸಾಲು ಇದರಲ್ಲಿ ಆ ಸ್ಟೂಡೆಂಟ್ ಅನ್ನ ಬಹಳ ಅತ್ಯಂತ ಖುಷಿಯಿಂದ ಅವನನ್ನ ಹೊಗಳಿದ್ದಾರೆ ಆಚಾರ್ಯ ಶಂಕರರು. ಅಹಂ ಆದಿ ವಿಕಾರಾಹ ತೇ ತತ್ ಅಭಾವೋ ಅಯಂ ಅಪಿ ಅನು. ಸರ್ವೇ ಏನ ಅನುಭೂಯಂತೆ ಯಹ ಸ್ವಯಂ ನ ಅನುಭೂಯತೆ ತಂ ಆತ್ಮಾನಂ ವೇದಿತಾರಂ ವಿದ್ಯೆ ಬುದ್ಧಿಯ ಸುಸೂಕ್ಷ್ಮತೆಯ. ಸೊ ನೀನು ಕೇಳಿರ್ತಕ್ಕಂತಹದ್ದು ಪ್ರಶ್ನೆ ಅತ್ಯಂತ ವಿಚಾರದಿಂದ ತುಂಬಿರ್ತಕ್ಕಂಥದ್ದು. ಮತ್ತೆ ಆಚಾರ್ಯ ಶಂಕರರು ಅವನಿಗೆ ಗೈಡ್ ಮಾಡ್ತಾ ಇದ್ದಾರೆ. ತಮ್ಮ ಆತ್ಮನಂ ವೇದಿತಾರಂ ಕೊನೆಯ ಲೈನು ವಿದ್ಯೆ ಬುದ್ಧಿಯ ಸುಸೂಕ್ಷ್ಮತೆಯ ಅಂತ. ಬಹಳ ಒಳ್ಳೆ ಕರೆಕ್ಟ್ ಆಗಿರ್ತಕ್ಕಂಥ ಪ್ಲೇಸಿಗೆ ಬಂದಿದ್ದೀಯಾ, ಆದರೆ ಅಲ್ಲಿ ನಿಂತುಕೊಂಡು ಅತ್ಯಂತ ಸೂಕ್ಷ್ಮವಾಗಿ ನೀನು ವಿಚಾರ ಮಾಡಿದ್ರೆ ಅಂತಂದ್ರೆ ಬುದ್ಧಿಯ ಸುಸೂಕ್ಷ್ಮಯ. ಇದು ಕಠೋಪನಿಷತ್ತಿನಲ್ಲಿ ಕೂಡ ಈ ವಾಕ್ಯ ಬರುತ್ತೆ. ಸಾಮಾನ್ಯವಾದ ಸಂಸಾರದ ವಿಷಯಗಳನ್ನ ನಿರ್ಧರಿಸುವಂತಹದ್ದು ಅದು ನಮ್ಮೆಲ್ಲಲ್ಲಿರ್ತಕ್ಕಂತಹ ಸಾಮಾನ್ಯ ಬುದ್ಧಿ. ಆದರೆ ಸುಸೂಕ್ಷ್ಮ ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂತಹ ಬುದ್ಧಿ ಅದು ಅಗ್ರಾಹ್ಯವಾಗಿರ್ತಕ್ಕಂಥದ್ದನ್ನ ಗ್ರಹಿಸುವಂತಹ ಒಂದು ಸೂಕ್ಷ್ಮತೆಯನ್ನ ಪಡಿತದೆ. ಈಗ ಹೆಂಗಂತಂದ್ರೆ ನಿಮಗೆ ಈಗ ಒಂದು ಚಿತ್ರವನ್ನ ಬಿಡಿಸುವಂತಹ ಕಲಾಕಾರ ಇರ್ತಾನೆ. ಆ ಚಿತ್ರ ಬಿಡಿಸುವವನು ಕಲಾಕಾರ ಒಂದು ಚಿತ್ರವನ್ನ ನೋಡೋದಕ್ಕ ಮತ್ತೆ ಕಲೆಯ ಗಂಧ ಇಲ್ಲದೆ ಇರ್ತಕ್ಕಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ನೋಡೋದಕ್ಕ
ಎಷ್ಟು ಅಂದ್ರೆ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ನೋಟ ಒಂದೇ ಇರ್ತದೆ, ಅಲ್ಲಿ ಏನು ಯಾವುದೋ ಒಂದು ಗಣಪತಿ ಇರ್ಬೋದು, ಅಥವಾ ಒಂದು ನಾರಾಯಣಂದಿರ್ಬೋದು, ಒಂದು ಕೃಷ್ಣಂದಿರ್ಬೋದು, ಒಂದು ಮೀರಾದ್ದಿರ್ಬೋದು, ಒಂದು ಚಿತ್ರ. ಆದರೆ ಈ ಸಾಮಾನ್ಯ ವ್ಯಕ್ತಿಗೆ ಏನ್ ಕಾಣಿಸ್ತದೆ ಅಂತಂದ್ರೆ, ಆ ರೂಪಕ್ಕೆ ಅನುಗುಣವಾಗಿರ್ತಕ್ಕಂತಹ, ಆಕಾರಕ್ಕೆ ಅನುಗುಣವಾಗಿರ್ತಕ್ಕಂತಹ ಭಾವ ಮೂಡುತ್ತ. ಇದು ಕಾಮನ್ ಆಗಿ ಚಿತ್ರದ ಆಂತರ್ಯವನ್ನ ತಿಳಿದೇ ಇರ್ತಕ್ಕಂತಹ ಒಂದು ಸಾಮಾನ್ಯ ನೋಟ. ಆದರೆ ಒಬ್ಬ ಕಲಾಕಾರನಾಗಿರ್ತಕ್ಕಂಥವನು ಅದನ್ನ ನೋಡೋದಿಲ್ಲ. ಅವ ಇದು ಗಣೇಶನೋ, ಇದು ಕೃಷ್ಣನೋ, ಇದು ನಾರಾಯಣನೋ ಅನ್ನೋದಿಲ್ಲ. ಒಂದು ಚಿತ್ರಕ್ಕೆ ಇರಬೇಕಾಗಿರ್ತಕ್ಕಂತಹ ಗುಣಗಳನ್ನ ನೋಡ್ತಾನವ. ಅಂದ್ರೆ ಕಣ್ಣು ಹೇಗೆ ಮೂಡಿ ಬಂದಿದೆ, ಹಾಗೆ ಯಾರಿಗೆ ಗೊತ್ತಾಗತ್ತೆ ಅಂದ್ರೆ ಕಲಾಕಾರನಿಗೆ ಗೊತ್ತಾಗತ್ತ. ನೋಟ ಒಂದೇ ಅದ, ಮತ್ತೆ ಬುದ್ಧಿ ಅದ. ಸಾಮಾನ್ಯವನಿಗೆ ಬರೀ ಆಕಾರವನ್ನು ಹಿಡ್ಕೊಂಡ್ಬಿಟ್ಟು ಆಕಾರವನ್ನು ಗುರುತಿಸುವಂತಹ ಬುದ್ಧಿ ಅದ. ಆದರೆ ಕಲಾಕಾರನಿಗೆ ಅದರಲ್ಲಿ ಸೂಕ್ಷ್ಮತೆ ಇದೆ. ಅದನ್ನ ಅಭಿವ್ಯಕ್ತಿ ಮಾಡುವಂತಹ ಆ ಚಿತ್ರವನ್ನು ನೋಡ್ತಾನವ. ಕಣ್ಣು ಮೂಡಿ ಬಂದಿರ್ತಕ್ಕಂಥದ್ದು ಇರ್ಬೋದು, ಆ ಸ್ಮೈಲಿಂಗ್ ತುಟಿ ಮೂಡಿ ಬಂದಿರತಕ್ಕಂಥದ್ದು ಇರ್ಬೋದು, ಮೂಗು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಚಿತ್ರ ಅದು ಆ ಯಾರನ್ನ ಬರಲಿಕ್ಕೆ ಹೊರಟಿದ್ದಾರೋ ಆ ಕಣ್ಣಿನಿಂದ ಆ ಚಿತ್ರ ಮೂಡಿ ಬರ್ಬೇಕು ಫಸ್ಟ್. ಯಾಕಂತಂದ್ರೆ ಸರ್ವವನ್ನ ನೋಡುವಂತಹದ್ದು ಕಣ್ಣು, ಮತ್ತೆ ಸರ್ವವನ್ನು ಅಭಿವ್ಯಕ್ತಿ ಮಾಡತಕ್ಕಂತಹದ್ದು ಕಣ್ಣು. ಹಾಗೆ ಹೆಂಗ ನಾವು ಹೊರಗಿನ ವಸ್ತುಗಳಲ್ಲಿ ನೋಡ್ಬೇಕಾದಾಗ ಹೆಂಗ ಸೂಕ್ಷ್ಮತೆಯನ್ನು ಅವಲೋಕಿಸ್ತೇವೆ, ಅದೇ ತರ ಈ ಆಂತರ್ಯದಲ್ಲಿ ಚಲಿಸಿದಾಗ, ಬಿಕಾಸ್ ನಮಗೆ ಆತ್ಮದ ಜ್ಞಾನ ಅಂತ ಏನು ಕರಿತೀವಿ ಅದು ನಮ್ಮ ಬುದ್ಧಿಗೆನೆ ಗೋಚರವಾಗಬೇಕು. ಆದರೆ ಆ ಬುದ್ಧಿ ಹೇಗಿರ್ಬೇಕಂದ್ರೆ ಅತ್ಯಂತ ಸೂಕ್ಷ್ಮವಾಗಿರ್ಬೇಕು. ಹೆಂಗ ಸೂಕ್ಷ್ಮವಾಗುತ್ತೆ ಅದು ಅಂತಂದ್ರೆ ಅಭ್ಯಾಸದಿಂದ ಸೂಕ್ಷ್ಮತೆಯನ್ನು ಪಡ್ಕೊಳ್ತದೆ. ಅಭ್ಯಾಸ ಹೆಂಗಂತಂದ್ರೆ ಡಿಪೆಂಡ್ ಅಪಾನ್, ಅದು ಅವ್ರವ್ರ ಮೇಲೆ ಹೆಂಗ ಅಭ್ಯಾಸ ಅಂತಕ್ಕಂಥದ್ದು ಅವ್ರ ಮೇಲೆ ಇರ್ತದೆ. ಅದು ಏನನ್ನ ಅಭ್ಯಾಸ ಮಾಡಿದ್ರೆ ತೀಕ್ಷ್ಣತೆ ಬರುತ್ತೆ ಬುದ್ಧಿ ಅಂತಕ್ಕಂಥದ್ದು. ಆ ರೀತಿಯಾಗಿ ಸೂಕ್ಷ್ಮತೆಯಿಂದ ಆ ಸೂಕ್ಷ್ಮವಾಗಿರ್ತಕ್ಕಂಥ ಬುದ್ಧಿಯನ್ನ ನೋಡಿದಾಗ ಏನ್ ಗೊತ್ತಾಗುತ್ತೆ, ಅಹಂ ಆದಿಹಿ. ಅಹಂ ಅಂದ್ರೆ ಅಹಂಕಾರ, ಮತ್ತೆ ಅಹಂಕಾರದ ಜೊತೆಗೆ ಏನೆಲ್ಲ ಭಾವನೆಗಳ ಮೂಡ್ತವೆ ಆ ಎಲ್ಲ ವಿಕಾರಗಳು ಅವೆಲ್ಲವೂ ಕೂಡ ಅಹಂ ಆದಿ ವಿಕಾರ ತೇ ತತ್ ಅಭಾವೋ ಅಯಂ ಅಪಿ ಅನು. ಅಂದ್ರೆ ಏನೆಲ್ಲ ಅಹಂಕಾರದ ಜೊತೆಗೂಡಿ ಮೂಡುವಂತಹ ಎಲ್ಲ ಭಾವನೆಗಳು ಸರ್ವೇ ಏನ ಅನುಭೂಯಂತೆ. ಅಂದ್ರೆ ಆ ಎಲ್ಲವನ್ನ ಅನುಭವಿಸುವಂಥವನು ಯಾರು? ಯಾಕಂತಂದ್ರೆ ಒಂದು ಡೆಡ್ ಬಾಡಿ ಏನನ್ನ ಅನುಭವಿಸೋದಿಲ್ಲ. ಒಂದು ಜೀವಂತ ವ್ಯಕ್ತಿ ಮಾತ್ರ ಅನುಭವಿಸ್ಲಿಕ್ಕೆ ಸಾಧ್ಯತೆ ಇದೆ. ಶಾಸ್ತ್ರದಲ್ಲಿ ಇವಕ್ಕೆಲ್ಲ ಜಡ ಅಂತ ಕರೀತಾರೆ. ಅಹಂಕಾರದಿಂದ ಹಿಡಿದು ಎಲ್ಲವೂ ಕೂಡ ಅವು ಜಡ. ಅಹಂಕಾರ ಇರ್ಬೋದು, ಚಿತ್ತ ಇರ್ಬೋದು, ಮನಸ್ಸು ಇರ್ಬೋದು, ಇಂದ್ರಿಯ ಇರ್ಬೋದು, ದೇಹ ಇರ್ಬೋದು, ಇವೆಲ್ಲವೂ ಜಡ ಅಂತಂತಾರೆ. ಜಡ ಅಂತಂದ್ರೆ ಕಲ್ಲಿನ ತರ ಅಂತ ಅರ್ಥ. ಕಲ್ಲಿನ ತರಕ್ಕಿಂತ ಸ್ವಲ್ಪ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಅವು ಜಡ ಅಂದ್ರೆ ಅವಕ್ಕೆ ಸ್ವಯಂ ಚಾಲನೆ ಇಲ್ಲ ಅಂತ.
ಅವರು ಆ ಒಳಗಡೆಗೆ ಯಾವನೋ ಒಬ್ಬನಿದ್ದು ಅವನ್ನ ನಡೆಸ್ತಾನೆ. ಸರ್ವ ಏನ ಅನುಭೂಯಂತೆ ಯಹ, ಅವನೊಬ್ನ ಯಾರೋ ಒಬ್ನಿದ್ದಾನೆ ಒಳಗಡೆಗೆ. ಅವನು ಏನ್ ಮಾಡ್ತಾ ಇದ್ದಾನಂತಂದ್ರೆ ಇವನ್ನೆಲ್ಲವನ್ನ ನಡೆಸ್ತಾನೆ. ಇಲ್ಲಾಂತಂದ್ರೆ ಇವು ಯಾವ ಕೂಡಗೆ ಇವಕ್ಕೆಲ್ಲ ಚಾಲನೆ ಇದ್ದಿಲ್ಲ ಇವಕ್ಕ. ಅದೇ ಗೀತೆಯಲ್ಲಿ ಬರ್ತಾರೆ ನೋಡ್ರಿ, ಸುಮಾರು ನಾನು ಯಾವಾಗಾರ ಕೋಟ್ ಮಾಡ್ತಿರ್ತೀನಿ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ, ಎಲ್ಲರ ಹೃದಯದಲ್ಲಿ ಇದ್ದು ಹೃದಯ ಆ ಪರಮಾತ್ಮನನ್ನ ಹೃದಯ ಆತ್ಮನನ್ನ ಹೃದಯ ಅಂತ ಕರೀತಾರೆ. ಸನ್ನಿವಿಷ್ಟ, ಎಲ್ಲ ಭಾವನೆಗಳು ಮೂಡ್ತಕ್ಕಂಥದ್ದು ಹೃದಯದಲ್ಲಿ. ಅವನು ಹೃದಯದಲ್ಲಿ ಹೃದಯವನ್ನ ತನ್ನ ವಾಸಸ್ಥಾನವನ್ನ ಮಾಡಿಕೊಂಡು ಅಲ್ಲಿ ನಿಂತು ಈ ಎಲ್ಲ ಏನು ಭಾವನೆಗಳು ಬರ್ತವೆ ಆ ಎಲ್ಲ ಭಾವನೆಗಳು ಜೀವಂತವಾಗಿ ಕಾಣುವ ಹಾಗೆ ಅವನು ಇರೋದ್ರಿಂದ ಅವೆಲ್ಲವೂ ಕೂಡ ಜೀವಂತವಾಗಿ ಕಾಣಿಸ್ತವೆ. ಯಾವಾಗ ಅವನು ಹೃದಯದಿಂದ ವಿಡ್ರಾ ಮಾಡ್ಕೊಂಡ್ಬಿಟ್ಟಂತಂಗಳಿಗೆ ಅಲ್ಲಿ ಭಾವನೆನೂ ಇಲ್ಲ, ಪ್ರೀತಿನೂ ಇಲ್ಲ, ಎಂಥದಿಲ್ಲ. ಆಯ್ತು, ಏಕ್ದಮ್ ಆಗಿ ಮುಗಿದೋಯ್ತು. ಸೊ ಹಾಗಾಗಿ ಇಲ್ಲಿ ಯಹ ಸ್ವಯಂ ನ ಅನುಭೂಯತೆ, ಇವು ವಸ್ತುತಃ ಇವೆಲ್ಲವೂ ಕೂಡ ಸ್ವಯಂ ಯಾವ ಅನುಭವಿಸೋದಿಲ್ಲ. ಅಹಂಕಾರ ಇರ್ಬೋದು, ಬುದ್ಧಿ ಇರ್ಬೋದು, ಮನಸ್ಸಿರ್ಬೋದು, ಇಂದ್ರಿಯ ಇರ್ಬೋದು, ಇವು ಯಾವೂ ಕೂಡ ರಿಯಲ್ ಅನುಭವಿಸೋದಿಲ್ಲ. ಯಾವ ಅನುಭವಿಸ್ತದಂತಂದ್ರೆ ಯಾವುದು ಇದೆಲ್ಲವನ್ನ ಬೆಳಗುತ್ತೆ ಅದು ಅನುಭವಿಸುತ್ತೆ. ಇಲ್ಲಂತಂದ್ರೆ ಇವು ಯಾವ ಕೂಡ ಇರ್ತಿದ್ದಿಲ್ಲ. ಈಗ ಹೇಗೆ ಅಂತಂದ್ರೆ, ಈಗ ಒಂದು ವಸ್ತುವನ್ನ ನೋಡ್ತೀವಿ ನಾವು. ಒಂದು ವಸ್ತುವನ್ನ ನೋಡುವಾಗ ನಮ್ಮ ಕಣ್ಣಿನಿಂದ ಆ ಮುಂದೆ ಇರುವಂತಹ ವಸ್ತು ಕಾಣಬೇಕು ಅಂತಂದ್ರೆ ಬೆಳಕು ಇರಬೇಕು. ಬೆಳಕಿಲ್ಲದ ವಸ್ತು ಕಾಣೋದಿಲ್ಲ. ಸೊ ಹಾಗಾಗಿ ವಸ್ತುವನ್ನ ಅನುಭವಿಸುವಂತಹದ್ದು ಬೆಳಕು. ಅನುಭವಿಸುವುದು ಅಂತಂದ್ರೆ ಮತ್ತೆ ತಪ್ಪಾಗಿ ಅರ್ಥ ಬಿಡ್ಕೋಬೇಡಿ. ಅನುಭವಿಸುವುದು ಅಂತಂದ್ರೆ ಆ ಏನು ಭೋಗ ಅಂತ ಕರಿತೀವಿ, ಹಾಗಲ್ಲ. ಸೂರ್ಯ ಎಲ್ಲವನ್ನ ಬೆಳಗುತ್ತಾನೆ. ಎಲ್ಲವನ್ನ ಬೆಳಗುತ್ತಾನೆ ಅಂತಂದ್ರೆ ಎಲ್ಲವನ್ನ ಭೋಗಿಸುತ್ತಾನೆ ಅಂತಾನೆ ಅರ್ಥ. ಯಾಕಂದ್ರೆ ಅದ್ರ ಮೇಲೆ ಬೆಳಕನ್ನು ಭೋಗ ಅಂದಗಳಿಗೆ ನಮ್ಮದು ಸಾಮಾನ್ಯವಾಗಿರ್ತಕ್ಕಂಥ ಕಾಮದಿಂದ ತುಂಬಿರ್ತಕ್ಕಂಥದ್ದು, ವಾಂಛೆಯಿಂದ ತುಂಬಿರ್ತಕ್ಕಂಥದ್ದು. ಈ ಭೋಗಕ್ಕೆ ಅಪ್ಲೈ ಮಾಡ್ಕೋಬೇಡಿ. ಅದಕ್ಕೆ ಅವನನ್ನ ಸರ್ವಭೋಗಿ ಪರಮಾತ್ಮ ಅಂತ ಕರೀತಾರ. ಆದ್ರೆ ಭೋಗ ಅಂತಕ್ಕಂಥದ್ರ ಅರ್ಥ ಬೇರೆ. ಅವನು ಯಾವುದೇ ರೀತಿಯಾಗಿರ್ತಕ್ಕಂತಹ ಅಪೇಕ್ಷೆ ಇಲ್ಲದೆ ಸರ್ವವನ್ನ ಭೋಗಿಸುತ್ತಾನೆ. ಹೆಂಗ ಸೂರ್ಯ ಸರ್ವವನ್ನ ಬೆಳಗುತ್ತಾನೋ ಹಾಗೆ ಎಲ್ಲವನ್ನ ಭೋಗಿಸುತ್ತಾನೆ. ಹಾಗೆ ಎಲ್ಲವನ್ನ ಬೆಳಗುವಂತಹ ಯಾವುದು ಒಂದು ಬೆಳಕಿನ ರೂಪವಾಗಿರ್ತಕ್ಕಂಥ ಸ್ವಯಂ ಜ್ಯೋತಿ ಇದೆಯೋ ಆ ಸ್ವಯಂ ಜ್ಯೋತಿ ಅಂತಕ್ಕಂಥದ್ದು ಆತ್ಮ. ಮತ್ತೆ ಇವನೇನು ಕೇಳಿದ್ನಲ್ಲ, ಏನು ಇಲ್ಲ ಅಲ್ಲಿ ಶೂನ್ಯ ಸ್ಥಿತಿ ಅಂತ ಕೇಳಿದ್ನಲ್ಲ, ಆ ಶೂನ್ಯ ಸ್ಥಿತಿಯನ್ನ ಅನುಭವಕ್ಕೆ ತಂದು ಕೊಡ್ತಕ್ಕಂಥದ್ದು ಕೂಡ ಅದೇ ಆತ್ಮ. ಯಾಕೆಂದ್ರೆ ಆ ಆತ್ಮ ಇಲ್ಲದೆ ಇದ್ದಿದ್ರೆ ನಿನಗೆ ಆ ಶೂನ್ಯ ಸ್ಥಿತಿ ಕೂಡ ಅನುಭವಕ್ಕೆ ಬರ್ತಿದ್ದಿಲ್ಲ. ಈಗ ಯಾವ್ದಾರ ಒಂದು ನನಗೆ ಗೊತ್ತಿಲ್ಲ ಅಂತ ಹೇಳ್ತೀರಂತಂದ್ರೆ ಅರ್ಥ ಏನಂತಂದ್ರೆ, ಗೊತ್ತಿಲ್ಲ ಅಂತಂದ್ರೆ ಅದ್ರ ಮೇಲೆ ನಾಲೆಡ್ಜ್ ಇದೆ. ಆ ವಸ್ತು ನನಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ನಿಮ್ಗೆ ಒಳಗಡೆಗೆ ಕಾನ್ಫಿಡೆನ್ಸ್ ಇದೆ. ಇಲ್ಲಾಂದ್ರೆ ಅದನ್ನ ಗೊತ್ತಿಲ್ಲ ಅಂತ ಹೇಗೆ ಹೇಳ್ತಿದ್ರಿ? ಅಥೆಂಟಿಕ್ ಆಗಿ ಹೇಳ್ತೀರಿ ನೀವು. ಇಲ್ಲಾಂದ್ರೆ ಒಂದು ಮಗುನ ತರ ಸುಮ್ಮನೆ ಇರ್ತಿದ್ರಿ ನೀವು. ಗೊತ್ತಿದೆ ಅಂತಕ್ಕಂಥದ್ದು ಹೇಗೆ ಜ್ಞಾನವೋ, ಗೊತ್ತಿಲ್ಲ ಅಂತಕ್ಕಂಥದ್ದು ಕೂಡ ಜ್ಞಾನ. ಆ ಗೊತ್ತಿಲ್ಲ ಅಂತಕ್ಕಂಥದ್ದು ಜ್ಞಾನ ನಮಗೆ ಗೊತ್ತಿಲ್ಲ. ಹಾಗೆ ಯಾವುದನ್ನ ಶೂನ್ಯ ಅಂತ ನೋಡಿದೆಯೋ ಆ ಶೂನ್ಯವನ್ನ ಬೆಳಗ್ತಕ್ಕಂಥದ್ದು ಕೂಡ ಅದು ಆತ್ಮ. ಅದನ್ನ ನೀನು ಗಮನಿಸು. ಅವಾಗ ಶೂನ್ಯವನ್ನ ಬೆಳಗುವಂತಹ ಆತ್ಮ ನೀನು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಎಲ್ಲ ಬೇಕಾದಷ್ಟು
ಕೇನು ಉಪನಿಷತ್ತಿನಲ್ಲಿ ಬಹಳ ಮೊದಲೇ ಒಂದಷ್ಟು ಶ್ಲೋಕಗಳೆಲ್ಲವೂ ಕೂಡ ಇದೇ ಅರ್ಥವನ್ನ ಅದ್ಭುತವಾಗಿ ಸೂಚಿಸ್ತವ. ಕೇನೇಷಿತಂ ಪ್ರೇಷಿತಂ ಮನಃ, ಕೇನೇಷಿತಂ ಪ್ರೇಷಿತಂ. ಸೊ ದ್ರಷ್ಟು ಶ್ರೋತು ಮಂತಹು ಅಂತ ಹೇಳ್ಬಿಟ್ಟು ಅಂತರ ಬರ್ತದೆ. ಅಂದ್ರೆ ಯಾವುದರಿಂದ ಕಣ್ಣು ನೋಡುತ್ತೆ, ಯಾವುದರಿಂದ ಕಿವಿ ಕೇಳಿಸ್ತದೆ, ಯಾವುದರಿಂದ ಮಾತು ಮಾತನಾಡ್ತದೆ, ಯಾವುದರಿಂದ ಮನಸ್ಸು ಯೋಚನೆ ಮಾಡುತ್ತದೆ. ಕೇನ ಕೇನ ಕೇನ, ಅದು ಯಾವುದು ಅದು ಯಾವುದು ಅದು ಯಾವುದು, ಆ ಯಾವುದು ಎಲ್ಲದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಇದೆಯೋ ಅದನ್ನ ತೋರಿಸೋಕ್ಕೋಸ್ಕರ ಸಲುವಾಗಿ ಅದು ಕೇನ ಉಪನಿಷತ್ತು. ಏನ 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 ಏನಂತ ಹುಡುಕಂತ ಹೋದಾಗ ಎಲ್ಲವನ್ನ ತೆಗೆದು ಹಾಕಿದಾಗ ಯಾವುದು ಎಲ್ಲವನ್ನ ಬೆಳಗುವಂತಹದ್ದು ವಸ್ತು ಇದೆಯೋ ಅದು ಆತ್ಮ, ಅದು ನೀನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.